ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಊಟದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಊಟಕ್ಕೆ ಗೀ ರೈಸ್ ಮತ್ತು ಚಿಕನ್ ಸುಕ್ಕ ಮಾಡಿದ್ದೆ. ಅದ್ರ ಜೊತೆಗೆ ಚಿಕನ್ ಡ್ರೈಯು ಕೂಡ ಮಾಡಿದ್ದೆ. ಈಗ ಊಟಕ್ಕೆಲ್ಲ ಬಡಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಬೆಳೆದ ಹಾಗಲಬಳ್ಳಿ ಇದು. ಹಾಗಲಕಾಯಿಗಳು ತುಂಬ ಬಂದಿದೆ ಮತ್ತು ಹೂಗಳು ತುಂಬ ಇವೆ. ಈಗ ಮತ್ತು ಕಾಯಿಗಳಾಗ್ತಾನೇ ಇದೆ. ನೋಡಿ, ಹಾಗಲಬಳ್ಳಿಯ ಒಳಗೆ ಹೇಗೆ ಕಾಯಿಗಳಾಗಿದೆ ಅಂತ ತೋರಿಸ್ತೀನಿ. ನೋಡಿ, ಒಳಗೆ ತುಂಬ ಕಾಯಿಗಳು ಇವೆ. ಎಲೆಗಳ ಮಧ್ಯದಲ್ಲಿ ಕಾಯಿಗಳು ಕಾಣೋದಿಲ್ಲ, ಹಾಗಾಗಿ ಎಲೆಗಳೇ ಕಾಣ್ತಾ ಇವೆ. ಇದು ತುಂಬ ರುಚಿಯಾಗಿರ್ತದೆ, ಮನೆಯಲ್ಲೇ ಬೆಳೆದಿದ್ದ ಹಾಗಲಕಾಯಿ ಆದ್ದರಿಂದ ಹಾಗಲಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿ ಆಗ್ತದೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಹಾಗಲಕಾಯಿ. ಹಾಗಾಗಿ ನೋಡಿ, ಇನ್ನೂ ಮತ್ತು ಗಿಡದಲ್ಲಿ ಚಿಕ್ಕ ಚಿಕ್ಕ ಕಾಯಿಗಳು ತುಂಬ ಇವೆ. ನೋಡಿ, ಅಲ್ಲಿ ಎಲ್ಲ ಕಾಯಿಗಳು ಕಾಣ್ತಾ ಇದೆ. ಎಲೆಗಳ ಮಧ್ಯ ಸಣ್ಣ ಸಣ್ಣ ಕಾಯಿಗಳಿದ್ರೂ ಗೊತ್ತಾಗೋದಿಲ್ಲ. ಹಾಗಾಗಿ ನೋಡಿ, ಎಲ್ಲ ಬದಿಗೂ ಕಾಯಿಗಳಾಗಿದೆ, ದೊಡ್ಡದಾಗಿ ಬಂಬಿದೆ. ಹಾಗೆ ನಮ್ಮ ಮಲೆನಾಡು ಸೈಡ್ ಕಡೆ ಇದು ತೋಟದ ಕೆಲಸ ಮಾಡುವಾಗ ತಲೆಗೆ ಈ ಹಾಳೆ ಟೊಪ್ಪಿಯನ್ನು ಬಳಸ್ತೀವಿ. ಈ ಹಾಳೆ ಟೊಪ್ಪಿಯನ್ನು ಅಡಿಕೆ ಗಿಡದ ಹಾಳೆಯಿಂದ ಮಾಡಿದ್ದು, ಕೈಯಿಂದನೇ ಮಾಡಿ ಹಾಳೆ ಟೊಪ್ಪಿ ಇದು. ನಮ್ಮ ಕಡೆ ಎಲ್ಲರೂ ಬಳಸ್ತಾರೆ. ಇದು ಮಳೆಗೆ ಮತ್ತು ಬೇಸಿಗೆಗಾಲಕ್ಕೆ ತಲೆಗೆ ಹಾಕ್ಲಿಕ್ಕಂತ ಬಳಸ್ತಾರೆ ಇದು. ಇಂಥ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.